ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸ್ಟಾಪ್ ಮಾಡಿರೋದು. ಅವನು ದೌಲ ಅಂತ ಹೇಳ್ಬಿಟ್ಟು ಒಂದು ದಿನಕ್ಕೆ 50 kg ಗಾಂಜಾವನ್ನು ಸೇಲ್ ಮಾಡ್ತಾರೆ ಅಂತ. ಪೆಡ್ಲರ್ ಒಂದು ದಿನಕ್ಕೆ 50 kg ಗಾಂಜಾವನ್ನು ಸೇಲ್ ಮಾಡ್ತಾ ಇರುವಂತದ್ದು. ಬಳ್ಳಾರಿ ಸಿಟಿಯಲ್ಲಿ ವಾರ್ಡ್ಗಳಲ್ಲಿ ಒಂದು ಉದಾಹರಣೆ ನಿಮಗೆ ಅಂದ್ರೆ, ಗಂಗಾವತಿಯಲ್ಲಿ ಬಸವಪಟ್ಟಣ ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬ ಸಣ್ಣ ಹುಡುಗ ಡ್ರಗ್ಸ್ ಎಲ್ಲ ತಗೊಂತ ಇದ್ರೆ ತಂದೆ ತಾಯಿಗಳು ಆ ಹುಡುಗನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೇನೆ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಆ ಊರಲ್ಲಿ ಆ ಗಾಂಜಾ ಒಬ್ಬನ್ ತಗೊಂಡ್ ಬಂದು ರೆಡ್ ಹ್ಯಾಂಡೆಡ್ ಆಗಿ ಜನನೇ ಅವ್ನ ಇಟ್ಕೊಂಡ್ಬಿಟ್ಟು ಪೊಲೀಸನ್ನು ಕರೆಸಿ ಹ್ಯಾಂಡ್ ಓವರ್ ಮಾಡ್ತಾರೆ. ಅವನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಅಲ್ಲಿಂದ ಬಳ್ಳಾರಿಗೆ ಬಂದ್ರು. ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ 3 ಅರೆಸ್ಟ್ ಆದ್ರು. ಆ 3 ಅರೆಸ್ಟ್ ಆದವರು ಕೂಡ ಭರತ್ ರೆಡ್ಡಿ ಫಾಲೋಯರ್ಸ್ ಅಂತ ಹೇಳಿ ಅಲ್ಲಿ ಪೊಲೀಸರು ಬಂದು ನನ್ನ ಹತ್ರ ತಲೆ ಇಟ್ಕೊಂಡ್ಬಿಟ್ಟು ಹೇಳಿದ್ರು, ಸರ್ ಇವಾಗ ಅವನು ದೌಲ ಅನ್ನುವಂಥವನು ಕಂಪ್ಲೀಟ್ ಅವನಿಗೆ ಒಂದು ತರ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾನೆ ಭರತ್, ಈ ಗಾಂಜಾಗೆ ಸಂಬಂಧಪಟ್ಟು. ಬಳ್ಳಾರಿನಲ್ಲಿ ಮಾತ್ರ ಅಲ್ದಂಗೆ ಬಳ್ಳಾರಿನ ಬೇಸ್ ಮಾಡ್ಕೊಂಡಂದ್ರೆ ಅವನಿಗೆ ಪೂರ್ತಿ ಸೆಕ್ಯೂರಿಟಿ ಇಲ್ಲಿದೆ. ಯಾರು ದೌಲಾಗೆ ಕಂಪ್ಲೀಟ್ ಭರತ್ ರೆಡ್ಡಿ ಕಡೆಯಿಂದ ಸಂಪೂರ್ಣ ಅವನಿಗೆ ರಕ್ಷಣೆ ಇಟ್ಕೊಂಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ನಿಮಗೆ ನೋಡ್ತಾ ಇದ್ದೀರಿ. ಇವಾಗ ಅವನು ಭರತ್ ರೆಡ್ಡಿ ಡಿಪಾರ್ಟ್ಮೆಂಟ್ಗಳು ಎಲ್ಲ ಒಂದಾಗ್ಬಿಟ್ಟು ಅವನು ದೌಲ ಅನ್ನೋವನ್ನ ಇವತ್ತು ಈ ಗಾಂಜಾ ವಿಚಾರದಲ್ಲಿ ಒಂದು ದಿನಕ್ಕೆ 50 kg ಬರೋದ್ರ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ಅವನೇನ್ ದುಡಿತಾ ಇದ್ದಾನೆ, ಅದರಲ್ಲಿ ಶೇರ್ ಈಕ್ವಲ್ ಆಗಿ ಅವನು ಭರತ್ ರೆಡ್ಡಿಗೂ ಕೂಡ ಹೋಗ್ತಾ ಇರುವಂತದ್ದು. ಅವನು ನೀಟಾಗಿ ಅವನದೇನು ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇರುವಂತ ವಿಡಿಯೋ, ಮತ್ತೆ ಟೆಲಿಫೋನ್ ಅಲ್ಲಿ ಅವನ್ ದೌಲ ಮತ್ತು ಭರತ್ ರೆಡ್ಡಿ ರೆಗ್ಯುಲರ್ ಕಮ್ಯುನಿಕೇಶನ್ ಅಲ್ಲಿ ಇರುವಂತದ್ದು. ಇದೆಲ್ಲವುದನ್ನು ಕೂಡ ನಮಗೆ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಅಂದ್ರೆ ಅವನು ಏನು ಭರತ್ ರೆಡ್ಡಿ ಇವತ್ತು ನಮ್ಮ ನಗರದಲ್ಲಿ ಭಗವಂತ ಇಷ್ಟು ಸಣ್ಣ ವಯಸ್ಸಲ್ಲಿ ಒಬ್ಬ ಶಾಸಕನಾಗಿ ಅವಕಾಶ ಕೊಟ್ಟಾದ್ಮೇಲೆ ಇಂಥ ಒಳ್ಳೆ ನಗರ ಇದು ಒಂದು ಶೇಪ್ ಬಂದಿದೆ ಸಿಟಿಗೆ. ಇವತ್ತು ಕರ್ನಾಟಕದಲ್ಲಿ ಬಳ್ಳಾರಿ ಅಂತಂದ್ರೆ ಒಂದು ಒಳ್ಳೆ ನಗರ ಆಗಿ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥ ಟೈಮಲ್ಲಿ ಒಂದು ಏರ್ಪೋರ್ಟ್ ಕಟ್ಟು, ಇನ್ನ ರೋಡ್ಗಳನ್ನ ಡೆವಲಪ್ ಮಾಡಿ ಜನರ ಮನಸ್ಸು ಗೆದ್ದು ಇನ್ನ ನಾನು ಶಾಶ್ವತವಾಗಿ MLA ಇರುವಂತ ಪ್ರಯತ್ನ ಮಾಡ್ಬೇಕನ್ನೋದನ್ನ ಬಿಟ್ಟು ಇವತ್ತು ಎಲ್ಲೋ ಒಂದು ಹತಾಶೆಯಲ್ಲಿ ಅಥವಾ ಅವ್ರ ಹ್ಯಾಬಿಟ್ ಅಂತ ನಾನು ಅನ್ಕೊಳ್ತೀನಿ. ನಾನು ಈ ಹಿಂದೆ ಹೇಳ್ತಾ ಇದ್ದೆ, ಯಾಕಂದ್ರೆ ತಂದೆ ಗುಣ ಮಕ್ಕಳಿಗೆ ಬರುತ್ತೆ ಅಂತ ಹೇಳಿ. ಅವರ ತಂದೆ ಹಿಂದೆ ಏನು ನಕ್ಸಲೈಟ್ಗಳನ್ನ ತಗೊಂಡು ಬಂದು ಕುರುಗೋಡಲ್ಲಿ ಶೆಲ್ಟರ್ ಕೊಟ್ಟು ವಿದೇಶಿ ವೆಪನ್ಗಳನ್ನ ಪಂಕಜ್ ಕುಮಾರ್ ಠಾಕೂರ್ SP ಇಡೀ ಮೀಡಿಯಾ ಮುಂದೆ ಅವ್ರೇನು ಡಿಸ್ಪ್ಲೇ ಮಾಡಿದ್ರು, ಅದೆಲ್ಲ ನಿಮ್ಮ ಹತ್ರ ಇರ್ಬೇಕು ಅನ್ಕೊಳ್ತೀನಿ. ಇಲ್ಲಾಂದ್ರೆ ನಾನು ಇವಾಗ ನನ್ನ ಹತ್ರ ಇದೆ. ಪ್ರೆಸ್ ಮೀಟ್ ಮಾಡಿ 4-5 ಮಂದಿ ನಕ್ಸಲೈಟ್ಗಳನ್ನ ಅರೆಸ್ಟ್ ಮಾಡಿ ಆ ವೆಪನ್ಸ್ ಅನ್ನ ಡಿಸ್ಪ್ಲೇ ಮಾಡಿದ್ರು. ಮತ್ತು ಅವ್ರ ತಂದೆ ಕೂಡ ಯಾವತ್ತು ಕ್ರಿಮಿನಲ್ಸ್ ಜೊತೆಯಲ್ಲೇ ಕೂತ್ಕೊಂಡು ದಿನ ಸಾಯಂಕಾಲ ಆದ್ರೆ ಪಾರ್ಟಿ ಮಾಡ್ಕೊಳ್ಳುವಂತ ಹ್ಯಾಬಿಟ್. ಇವನಿಗೂ ಅದೇ ಲಕ್ಷಣ ಬಂದಿದೆ. ಅನಾವಶ್ಯಕವಾಗಿ ಸಿಟಿಯಲ್ಲಿ ಯೂತ್ನ ಒಳ್ಳೆ ಹಾದಿಯಲ್ಲಿ ತಗೊಂಡೋಗ್ಬಿಟ್ಟು ಕನ್ಸ್ಟ್ರಕ್ಟಿವ್ ಯೋಚನೆ ಮಾಡಿ ಅವ್ರಿಗೆ ಇನ್ನ ಒಳ್ಳೆ ಬದುಕೋದಿಕ್ಕೆ ಮಾರ್ಗಗಳನ್ನ ತೋರಿಸಿ ಒಳ್ಳೆ ರೂಟಲ್ಲಿ ತಗೊಂಡೋಗೋದನ್ನ ಬಿಟ್ಟು ಯಂಗ್ಸ್ಟರ್ಸ್ಗೆ ಕಂಪ್ಲೀಟ್ ಈ ಗಾಂಜಾಗಳನ್ನ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಬೆಳೆಸಿ ಅದರಿಂದ ದುಡ್ಡು ಮಾಡ್ಕೊಳ್ಳೋಂತ ಒಂದು ಪ್ರಯತ್ನ ಅವನೇನ್ ಮಾಡ್ತಾ ಇದ್ದಾನೆ. ಇದು ಬಹಳ ಒಂದು ಆಘಾತಕಾರಿ ವಿಷಯ. ಬಳ್ಳಾರಿ ಈ ರೀತಿ ನಾನು ನಿನ್ನೆ ಒಂದು ಮಾತನ್ನ ಹೇಳಿದೆ, ಇವನು ಈ ರೀತಿ ಮುಂದುವರೆದ್ರೆ ಈ ಕ್ರಿಮಿನಲ್ಲು ಇನ್ನ ಬಲಿಷ್ಠ ಆದ ಅಂತಂದ್ರೆ ಬರೋ ದಿನಗಳಲ್ಲಿ ರಾಜ್ಯಕ್ಕೆ ಇವನು ದೊಡ್ಡ ಅಪಾಯಕಾರಿ ಶಾಸಕ ಇವನು ಆಗ್ತಾನೆ. ಹಾಗಾಗಿ ಇಂಥ ಕ್ರಿಮಿನಲ್ಸ್ಗಳನ್ನ ಆ ದೌಲ ವಿಡಿಯೋನ ಕೂಡ ನಾನು ನಿಮಗೆಲ್ಲದನ್ನು ಕೂಡ ಭರತ್ ರೆಡ್ಡಿ ಜೊತೆ ಆಲ್ರೆಡಿ ಗ್ರೂಪ್ಗಳೆಲ್ಲ ಹಾಕಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.